ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಪ್ಪ ಹೇಳ್ಬೇಕ್ರೆ, ಬ್ರದರ್ ನಮ್ಮೊಂದು ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಇದೇ ಏಪ್ರಿಲ್ 10ಕ್ಕೆ ಬರುತ್ತಾ, ಏಪ್ರಿಲ್ 8ಕ್ಕೆ ಬರುತ್ತೆ, ಯಾವಾಗ ಡೇಟ್ ಅಂದರೆ ಯಾವ ಡೇಟಿಗೆ ನಮ್ಮ ಸೆಕೆಂಡ್ ಪಿ ಯು ರಿಸಲ್ಟ್ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಕೂಡ, ನಮ್ಮ ರಿಲೇಷನ್ ತುಂಬ ಜನ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಬ್ರದರ್ 8ಕ್ಕೆ ಬರುತ್ತೆ ಅಂತ ಸೆಕೆಂಡ್ ಪಿ ಯು ರಿಸಲ್ಟ್. ಅದು ನಿಜಾನ ಸುಳ್ಳ? 10ಕ್ಕೆ ಬರುತ್ತೆ, ಏಪ್ರಿಲ್ 10ಕ್ಕೆ ಬರುತ್ತೆ, ಏಪ್ರಿಲ್ 8ಕ್ಕೆ ಬರುತ್ತೆ ಅಂತ ಅದು ನಿಜಾನ ಸುಳ್ಳ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇರೋದು ಜಸ್ಟ್ ನಾನು ಈ ಒಂದು ಪ್ರತಿಯೊಬ್ಬರು ಯಾರೆಲ್ಲ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಇದ್ದಾರೆ, ವಿದ್ಯಾರ್ಥಿ ಆಗಿರ್ಬೋದು, ಅದ್ರ ಜೊತೆ ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಹೇಳ್ತೀನಿ. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಏನು ಎಲ್ಲ ನಿಮಗೆ ತುಂಬ ಡೌಟ್ ಆಗಿಬಿಟ್ಟಿದೆ. ಎಲ್ಲ ನಮ್ಮ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗೆ ಪ್ರತಿಯೊಬ್ಬರು ಕೂಡ ನಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಡೇಟು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಯಾರು ಕೂಡ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಲೇಬೇಡಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್, ಯಾರೆಲ್ಲ ನಮ್ಮ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಇದ್ದಾರೆ, ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ದಯವಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆಯಪ್ಪಲ್ಲ ಬಿಟ್ಟು ಟಣದ್ಕೊಳ್ಬಿಡಿ. ಯಾಕಪ್ಪ ನಿಮಗೋಸ್ಕರ ನಾನು ಇದೇ ರೀತಿ ನಿಮ್ಮ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಏನು ಎಲ್ಲ ನಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ಸೇರ್ ಮಾಡುತ್ತೆ. ಇವತ್ತು ನಾವು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ? ಸೆಕೆಂಡ್ ಪಿ ಯು ರಿಸಲ್ಟ್ ಅಂದರೆ ಎಕ್ಸಾಮ್ ಬರೆದು ಒಂದು ಅಂದರೆ ಎಕ್ಸಾಮ್ ಮುಗಿದಿದೆ, ಅದು ಮತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ತುಂಬ ಜನ ಅಂತಾರೆ. ತುಂಬ ಜನ ಕಮೆಂಟ್ ಕೂಡ ಆಗ್ತಾರೆ. ತುಂಬ ಜನ ಬ್ರದರ್ ಈ ಡೇಟಿಗೆ ಬರುತ್ತೆ, ಏಪ್ರಿಲ್ 8ಕ್ಕೆ ಬರುತ್ತೆ, ಏಪ್ರಿಲ್ 9ಕ್ಕೆ ಬರುತ್ತೆ, ಬ್ರದರ್ ಏಪ್ರಿಲ್ 10ಕ್ಕೆ ಬರುತ್ತೆ, ಬ್ರದರ್ ಏಪ್ರಿಲ್ 20ಕ್ಕೆ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ನಮ್ಮೊಂದು ಸೆಕೆಂಡ್ ಪಿ ಯು ಸಿ ಏನು ಎಕ್ಸಾಮ್ ನಡೆದಿದೆ ಆ ಎಕ್ಸಾಮ್ ಏನು ರಿಸಲ್ಟ್ ಯಾವಾಗ ಬರುತ್ತೆ ಅಂತಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಸೆಕೆಂಡ್ ಪಿ ಯು ಎಕ್ಸಾಮ್ ಏನು ಈ ವ್ಯಾಲ್ಯೂಷನ್ ಇದೆ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳಿದ್ರೆ ಅದೆಲ್ಲ ಕಂಪ್ಲೀಟ್ ಆಗಿದೆ. ಆದರೆ ಬಟ್ ನಮ್ಮೊಂದು ಶಿಕ್ಷಣ ಸಚಿವರು ಏನಿದ್ದಾರೆ ಈ ಒಂದು ಡೇಟಿಗೆ ಏಪ್ರಿಲ್ 8 ಏಪ್ರಿಲ್ 9ಕ್ಕೆ ಬಿಡ್ತೇನೆ ಅಂತ ಅವರು ಡೇಟ್ ಕೊಟ್ಟಿಲ್ಲ. ಈ ಡೇಟಿಗೆ ನಾವು ನಮ್ಮೊಂದು ಸೆಕೆಂಡ್ ಪಿ ಯು ರಿಸಲ್ಟ್ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಯಾವುದೊಂದು ನಮ್ಮ ಶಿಕ್ಷಣ ಬೋರ್ಡ್ನಿಂದ ಎಜುಕೇಷನ್ ಬೋರ್ಡ್ನಿಂದ ಯಾವುದೊಂದು ನೋಟಿಫಿಕೇಶನ್ ಕೂಡ ಬಂದಿಲ್ಲ ಈ ಡೇಟಿಗೆ ನಾವು ರಿಸಲ್ಟ್ ಬಿಡ್ತೀವಿ ಅಂತ. ಆದರೆ ಬಟ್ ನನಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಯಾವ ಡೇಟಿಗೆ ಯಾವಾಗ ಬರ್ಬೋದು ಡೇಟ್ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮೇನ್ ಇಂಪಾರ್ಟೆಂಟ್ ಡೇಟ್ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ. ಆದರೆ ಬಟ್ ಯಾವಾಗ ಬರ್ಬೋದಪ್ಪ ಅಂತ ಹೇಳ್ಬೇಕಾರೆ ಇದೇ ತಿಂಗಳು ಏಪ್ರಿಲ್ 3ನೇ ವೀಕ್ ಅಂದರೆ 3ನೇ ವೀಕ್ ಬಿಟ್ಟರೆ 4ನೇ ವೀಕಲ್ಲಿ ಅಂದರೆ 4 ವೀಕು 3 ವೀಕಲ್ಲಿ ಒಳಗಡೆ ನಿಮ್ಮೊಂದು ಸೆಕೆಂಡ್ ಪಿ ಯು ರಿಸಲ್ಟ್ ಬಿಡ್ತಾರೆ. ಅದು ಬಟ್ ಯಾವ ಒಂದು ಡೇಟಿಗೆ ಅಂತ ಇನ್ನೂ ಫಿಕ್ಸ್ ಆಗಿ ಅದರ ಒಳಗಡೆ ಬಿಡ್ತಾರೆ. ಅವ್ರು ಯಾವಾಗ ಇದಾಗುತ್ತೆ ಅವಾಗ ಪಟ್ಟ ನಿಮ್ಗೆ ಸಬ್ಮಿಟ್ ಮಾಡಿಬಿಡ್ತಾರೆ. ಯಾಕಪ್ಪ ಎಲ್ಲ ನಿಮ್ಮ ಡೇಟ್ ಎಲ್ಲ ಅದರಲ್ಲಿ ಏನು ಮಾಡಬೇಕು, ಕಲೆಕ್ಟ್ ಮಾಡಬೇಕು. ಕ್ವಶನ್ ಆನ್ಸರ್ಗೆ ಎಷ್ಟು ಇದೆ ಎಲ್ಲ ಅವರು ಕಲೆಕ್ಟ್ ಮಾಡಿ ಅದರ ನಂತರ ನಿಮಗೆ ಡೇಟ್ ಫಿಕ್ಸ್ ಮಾಡ್ತಾರೆ. ಆವಾಗ ಬಿಟ್ಬಿಡ್ತಾರೆ. ಅನೌನ್ಸ್ಮೆಂಟ್ ನಾಳೆ ಬಿಡ್ತಾನೆ, ಇವತ್ತು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ನಮ್ಮ ಒಂದು ಶಿಕ್ಷಣ ಸಚಿವರು ಪ್ರತಿಯೊಬ್ಬರು ಕೂಡ. ಅದಕ್ಕೋಸ್ಕರ ಎಲ್ಲ ನಮ್ಮ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಾರೆ. ನಾನು ನಿಮಗೆಲ್ಲ ಹೇಳ್ತೀನಿ, ಯಾವುದೋ ಭಯಪಡೋ ಅವಶ್ಯಕತೆ ಇಲ್ಲ. ಈ ಡೇಟಿಗೂ ಆ ಡೇಟಿಗೂ ಅಂತ ಏನಿಲ್ಲ, ಜಸ್ಟ್ ಬರುತ್ತೆ. ಅದ್ರ ಬಟ್ ಸ್ವಲ್ಪ ವೇಟ್ ಮಾಡಿ. ಇದು ಈ ಏಪ್ರಿಲ್ ಮಂತಲ್ಲಿ ಬಿಡ್ತಾರೆ. ಅದ್ರ ಬಟ್ ಯಾವಾಗ ಬಿಡ್ತಾರೆ ಅಂತ ಡೇಟ್ ಫಿಕ್ಸ್ ಆಗಿಲ್ಲ. ಆ ಡೇಟ್ ಫಿಕ್ಸ್ ಆದಾಗ ನಾನು ನಿಮಗೆ ವಿಡಿಯೋ ಮಾಡಿ ಕ್ಲಿಯರ್ ತೋರಿಸ್ಕೊಡ್ತೀನಿ ಯಾವ ಡೇಟಿಗೆ ಬರುತ್ತೆ. ಅದ್ರ ಜೊತೆ ಯಾವ ರೀತಿ ಚೆಕ್ ಮಾಡೋದು ಕೂಡ ನಾನು ನಿಮಗೆ ಮೊಬೈಲ್ ಫೋನ್ ಮೂಲಕ ಎಲ್ಲ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ನಮಸ್ತೆ. ನೀವು ನಮಗೆ ಸಂಬಂಧಿಸಿ ಪ್ರತಿಯೊಬ್ಬರು ಈಗಾಗಲೇ ನಿಮಗೆಲ್ಲರೂ ಕೂಡ ಕ್ಲಿಯರಾಗಿ ಅರ್ಥ ಆಗಿರ್ಬೋದು. ತುಂಬ ಜನ ಡೌಟ್ ಇತ್ತು, ಈ ಡೌಟ್ ಕೂಡ ಕ್ಲಿಯರ್ ಆಗಿತ್ತು. ಅದಕ್ಕೋಸ್ಕರ ಮತ್ತೊಮ್ಮೆ ಈ ಒಂದು ಇಷ್ಟ ಆದರೆ ಬೇಗ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ ಗ್ರೂಪ್ಸ್ ಎಲ್ಲ ಕಡೆ ನಿಮ್ಗೆ ಸೇರ್ ಮಾಡಿ ಅವ್ರು ಕೂಡ ಗೊತ್ತಾಗಲಿ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ ಏನು ಅಂತ ತುಂಬ ಜನ ಅಂತ ಇರ್ತಾರೆ. ನಾಳೆ ಬರುತ್ತೆ ಅಂತ ತುಂಬ ಜನ ಇದರಲ್ಲಿ ಇರ್ತಾರೆ. ಅದು ಬಿಟ್ಟು ಯಾವಾಗ ಬರುತ್ತೆ ಅವ್ರು ಕೂಡ ಗೊತ್ತಾಗುತ್ತೆ ಅಂತ ಈ ಒಂದು ನಮಸ್ತೆ. ನೀವು ನಮಗೆ ಸಂಬಂಧಿಸಿ ಪ್ರತಿಯೊಬ್ಬರು ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿದ್ದಾರೆ ಪ್ರತಿಯೊಬ್ಬರು ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಪಾಸ್ ಆಗಲಿ, ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಮುಂದೆಗಡೆ ಬರಬೇಕು. ಯಾರು ಹಿಂದ್ಗಡೆ ಇರಬಾರ್ದು. ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೀವು ಬೆಳಿಬೇಕು, ಮೇಲಿರಬೇಕು. ನೋಡಿ, ಎಲ್ಲ ಇಲ್ಲಿ ಇರಬಾರ್ದು, ಮೇಲ್ಗಡೆ ಇರಬೇಕು. ಎಲ್ಲರೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಮೆಂಬರ್ಸ್ ಎಲ್ಲ ಕೂಡ ಜೀವನ ಮತ್ತೆ ನಾವು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.